ದೇವುಡು ಅವರ ಮಹಾದರ್ಶನ ಮಹರ್ಷಿ ಯಾಜ್ಞವಲ್ಕ್ಯರ ದಿವ್ಯ ಚರಿತ್ರೆ. ಉಪನಯನ. ಬುಡಿಲರು ಕುಲಪತಿಗಳನ್ನು ನೋಡಿ ಅವರು ಸರಿಯೆಂದು ತಲೆದೂಗಲು ಮತ್ತೆ ಮುಂದುವರಿಸಿದರು. ಇಷ್ಟಾದ ಮೇಲೆ ವಟುವು ಇಂತಹ ಗೋತ್ರದವನಾದ ನಾನು ಅಭಿವಾದನ ಮಾಡುವೆನು ಎಂದು ಆಚಾರ್ಯನಿಗೆ ಅಭಿವಾದನ ಮಾಡಿ ಎಡಗೈಯಿಂದ ಎಡಗಾಲನ್ನು ಬಲಗೈಯಿಂದ ಬಲಗಾಲನ್ನು ಮುಟ್ಟಿ ನಮಸ್ಕರಿಸುವನು. ಪಾದಗಳಿಂದ ಯಾವಾಗಲೂ ತೇಜಸ್ಸು ರಕ್ಷಕವಾಗಿ ಹೊರಡುತ್ತಿರುವುದು. ಅದರಿಂದ ಪಾದಗಳನ್ನು ಮುಟ್ಟಿದವನು ಅನುಗ್ರಾಹ್ಯನಾಗುವನು. ಹೀಗೆ ಪಾದಾಭಿವಂದನ ಮಾಡಿ ವಟುವು ಆಚಾರ್ಯನನ್ನು ನನಗೆ ಕೃಪೆ ಮಾಡಿ ಸಾವಿತ್ರಿಯನ್ನು ಹೇಳಬೇಕು ಎಂದು ಕೇಳಿಕೊಳ್ಳುವನು. ಆಗ ಆಚಾರ್ಯನು ಎಡ ಅಂಗೈಯ ಮೇಲೆ ಬಲ ಅಂಗೈಯನ್ನು ಇಟ್ಟು ಎರಡನ್ನೂ ಬಲತೊಡೆಯ ಮೇಲೆ ಇಟ್ಟುಕೊಂಡಿರುವ ವಟುವನ್ನು ಬಲಗಡೆಯ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಆ ಅಂಜಲಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಪ್ರಣವವ್ಯಾಹೃತಿ ಪೂರ್ವಕವಾಗಿ ಸಾವಿತ್ರಿಯನ್ನು ಅನುಗ್ರಹಿಸುವನು. ಅದರಲ್ಲೂ ರಹಸ್ಯ ಉಂಟು. ಪಾದದಿಂದ ರಕ್ಷಕನಾಗಿ ಹೊರಹೊಮ್ಮುತ್ತಿರುವ ತೇಜಸ್ಸು ಅಂಗೈಯಿಂದಲೂ ಹೊರಹೊಮ್ಮುತ್ತಿರುವುದು. ಆದರೆ ನಿಸ್ಸಂಕಲ್ಪವಾಗಿ ಹೊರಟುದು ರುದ್ರನಾಗಿ ಇತರರನ್ನು ಕೊಲ್ಲುವುದು. ಅದೇ ಸಂಕಲ್ಪಪೂರ್ವಕವಾಗಿ ವಟುವಿನ ಅಂಜಲಿಯನ್ನು ತನ್ನ ಅಂಜಲಿಯಲ್ಲಿ ತೆಗೆದುಕೊಳ್ಳುವುದು. ಗಾಯತ್ರಿಯ 3 ಪಾದಗಳಿಂದ 3 ವೇದಗಳನ್ನು ಕೊಟ್ಟು ಆಚಾರ್ಯನು ಮತ್ತೆ ನಿನ್ನ ಹೃದಯವು ನನ್ನ ವ್ರತದಲ್ಲಿ ಸೇರಲಿ, ನಿನ್ನ ಚಿತ್ತವು ನನ್ನ ಚಿತ್ತದಂತೆ ಆಗಲಿ, ನೀನು ನನ್ನ ಮಾತನ್ನು ಕೇಳುವವನಾಗು, ಬೃಹಸ್ಪತಿಯು ನಿನ್ನನ್ನು ನನಗೆ ಕೊಡಲಿ ಎಂದು ಪ್ರಾರ್ಥನೆ ಮಾಡಿ ಬೃಹಸ್ಪತಿಯಿಂದ ಅವನನ್ನು ಪಡೆದುಕೊಳ್ಳುವನು. ಅನಂತರ ರಕ್ಷಣಾರ್ಥವಾಗಿ ಮೇಖಲೆಯನ್ನು ಕಟ್ಟುವನು. ಆಗಿನ ಮಂತ್ರದಲ್ಲಿ ಇದು ಪ್ರಧಾನವಾದುದು. ಈ ಮೇಖಲೆಯು ಕೆಟ್ಟ ಮಾತುಗಳಿಂದ ಕಾಪಾಡುತ್ತಾ ನಮ್ಮನ್ನು ಪವಿತ್ರಗೊಳಿಸುತ್ತಾ ಸುಖಕರವಾಗಿ ಬರಲಿ, ಪ್ರಾಣಾಪಾನಗಳಿಂದ ಬಲವನ್ನು ತರಲಿ. ಸೌಭಾಗ್ಯ ಸಂಪನ್ನನಾದ ಮೇಖಲೆಯು ದೇವತೆಗಳಿಗೆ ಪ್ರಿಯವಾಗಲಿ. ನೊದೆ ಹುಲ್ಲಿನಿಂದ ಆದ ಮೇಖಲೆಯನ್ನು ಹೀಗೆ ಪ್ರಾರ್ಥನೆ ಮಾಡುವುದಕ್ಕಿಂತ ಇನ್ನು ಅವಹೇಳನ ಉಂಟೆ ಎನ್ನುವಿರೇನೋ. ಅದೇ ಸ್ವಾರಸ್ಯ. ಎಲ್ಲರೂ ಕಡ್ಡಿಯೆಂದು ತಿರಸ್ಕಾರದಿಂದ ನೋಡುವುದನ್ನು ನಾವು ಸಮಿತ್ತು ಎನ್ನುವೆವು. ಎಲ್ಲೆಲ್ಲೂ ಸಿಕ್ಕಬಹುದಾದ ಬೆಂಕಿಯನ್ನು ಮಂತ್ರಪೂತ ಮಾಡಿ ಅಗ್ನಿ ಎನ್ನುವೆವು. ಸದಾ ಸರ್ವತ್ರ ಬೀಸುವ ಗಾಳಿಯನ್ನು ಸರ್ವಕರ್ತೃವಾದ ಮಾತರಿಶ್ವ ಎನ್ನುವೆವು. ಎಲ್ಲಿಯೋ ಮುಳುಗುವ ಸೂರ್ಯನನ್ನು ಆದಿತ್ಯ ಮೊದಲಿಗನು. ಆತ್ಮಾ ಜಗತಃ ತಸ್ಥುಶ್ಚ ಜಂಗಮ ಸ್ಥಾವರಗಳ ಆತ್ಮ ಎನ್ನುವೆವು. ಹೀಗೆ ನೊದೆ ಹುಲ್ಲು ಕಟಿಯಲ್ಲಿದ್ದರೆ ಏನೇನು ಮಾಡಬಲ್ಲದು ಎಂದರೆ ನಮ್ಮನ್ನು ನೋಡಿ ಅಸೂಯೆ ಪಡುವ ಇತರ ದುರುಕ್ತಿಗಳಿಂದ ನಮ್ಮನ್ನು ಕಾಪಾಡುವುದು. ಅದು ಹೇಗೆ? ದುರುಕ್ತಿಗಳ ಶಕ್ತಿಯನ್ನು ಕಡಿಮೆ ಮಾಡಿ ಅದನ್ನು ಸಹಿಸಬಲ್ಲ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುವುದರಿಂದ. ನೀವು ರಾಜಪುತ್ರರ ಶಿಕ್ಷಣವನ್ನು ನೋಡಿರುವಿರಲ್ಲ. ಅವರ ಮೈ ಕಬ್ಬಿಣದ ತುಂಡಾಗಿ ಸಹನಶಕ್ತಿಯೇ ರೂಪವಾದಂತೆ ಬಾಣ ಖಡ್ಗಗಳ ಆಘಾತವನ್ನು ಸೇರಿಸುವುದು. ಅದರಂತೆ ಇದು. ಹಾಗೆಯೇ ಅದು ನಮ್ಮನ್ನು ಪವಿತ್ರ ಮಾಡುವುದು. ನಮ್ಮ ಪ್ರಾಣಾಪಾನಗಳಿಂದಲೇ ಬಲವನ್ನು ಸಂಗ್ರಹಿಸಿ ನಮಗೆ ಕೊಡುವುದು. ದೇವತೆಗಳನ್ನು ತರುವುದು ಎಂದರೆ ನಮಗೆ ದೇವತೆಗಳು ಬಂದು ಹೋಗುವುದನ್ನು ನೋಡುವ ಶಕ್ತಿಯನ್ನು ಕೊಡುವುದು. ಇದಿಷ್ಟು ಯಾವಾಗ? ಆ ನೊದೆಯ ಹುಲ್ಲಿನಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿ ಕಟ್ಟಿದಾಗ. ಇದಕ್ಕೆಲ್ಲ ಪೂರ್ವಸಿದ್ಧತೆ ಬೇಕೋ ಬೇಡವೋ? ಯಾರೂ ಬುಡಿಲರ ಮಾತಿಗೆ ಪ್ರತಿ ಹೇಳದೆ ಹೋದರು. ಆಗ ಬುಡಿಲರು ಮತ್ತೆ ಮುಂದುವರಿಸುತ್ತಾ ಹೇಳಿದರು, ಆಚಾರ್ಯನದು ಅದೃಷ್ಟ. ಪೂರ್ವ ಪುಣ್ಯವು ಆತನಿಗೆ ಜಾತವೇದನೊಬ್ಬನನ್ನು ಮಗನಾಗಿ ಕೊಟ್ಟಿದೆ. ಕೊಂಚ ಹೆಚ್ಚು ಕಡಿಮೆಯಾದರೆ ಅದು ಹಾಗಲ್ಲ ಎಂದು ಹೇಳುವ ಚೈತನ್ಯವಿದೆ ಆ ಹುಡುಗನಿಗೆ. ಈಗಲೇ ವಿಪ್ರನಾಗಿರುವನು ಎಂದ ಮೇಲೆ ಹೇಳಬೇಕಾದುದೇನು? ಅದರಿಂದ ಆಚಾರ್ಯನಿಗೆ ಪೂರ್ವಸಿದ್ಧತೆಯನ್ನು ಕುರಿತು ಹೇಳಿದೆ. ಏನು ಆಚಾರ್ಯ, ನನ್ನ ಮೇಲೆ ಕೋಪ ಬಂತೋ? ಆಚಾರ್ಯನು ವಿನಯವಂತನಾಗಿ, ನಮಗೂ ಗೊತ್ತಿತ್ತು, ಆದರೆ ಇಷ್ಟು ವಿವರವಾಗಿ ಗೊತ್ತಿರಲಿಲ್ಲ. ತಾವು ಅಪ್ಪಣೆ ಕೊಡಿಸಿದುದು ನಿಜವಾಗಿ ಅನುಗ್ರಹವಾಯಿತು ಎಂದನು. ಬುಡಿರರು ಎಲ್ಲವೂ ಮುಗಿಯಿತು ಎಂಬ ದನಿಯಿಂದ ಹೇಳಿದರು. ಸರಿ, ಇನ್ನು ದಂಡಗ್ರಹಣ, ಅನಂತರ ವ್ರತೋಪದೇಶ. ಅಲ್ಲಿಗೆ ಉಪನಯನದಲ್ಲಿ ಪ್ರಧಾನ ಕರ್ಮಗಳೆಲ್ಲ ಮುಗಿಯಿತು. ಅನಂತರ 3 ರಾತ್ರಿಯಾದರೂ ವ್ರತವಾದ ಮೇಲೆ ಮೇಧಾಜನನ. ನೋಡು, ಮೇಧಾಜನನವು ಸರಿಯಾಗಿ ಆದರೆ ಏಕಸಂತಗ್ರಾಹಿಯಾಗುವನು. ಹಾಗಿಲ್ಲದಿದ್ದರೆ
ತ್ರಿವೇದಿ ಚತುರ್ವೇದಿಗಳಾಗುವ ಸಂಭವವೆಲ್ಲಿ? ಸಾಲದುದಕ್ಕೆ ವೇದಾಂಗಗಳು, ಪುರಾಣೇತಿಹಾಸಗಳು, ಇತರ ಶಾಸ್ತ್ರಗಳು ಇವೆಲ್ಲವುಗಳನ್ನು ಸಮನ್ವಯ ಮಾಡಿಕೊಂಡು ಒಂದಕ್ಕೊಂದು ಅವಿರೋಧವಾಗದಂತೆ ನೋಡಿಕೊಳ್ಳುವುದು. ಅನಂತರ ತನಗೆ ತಕ್ಕ ಸಾಧನವಿದು, ತನ್ನ ಸಿದ್ಧಿ ಇದು ಎಂದು ಗೊತ್ತು ಮಾಡಿಕೊಂಡು ಗೃಹಸ್ಥನಾಗುವುದು ಎಂದರೆ ಬಿಟ್ಟಿಯಾಯಿತೆ. ಎಲ್ಲರೂ ಮೌನವಾಗಿದ್ದರು. ಕುಲಪತಿಗಳಿಬ್ಬರೂ ಆನಂದದಿಂದ ಕಣ್ಣೀರು ಬಿಡುತ್ತಾ ತಲೆ ಎತ್ತಿಕೊಂಡು ಏನೋ ಯೋಚನೆಯಲ್ಲಿದ್ದರು. ಆಗ ಶಾಂಡಿಲ್ಯನು ತಂದೆಯ ಬಳಿ ಬಂದು ಏನೋ ಪಿಸು ಮಾತನಾಡಿ ಎದ್ದು ಬುಡಿಲರಿಗೆ ನಮಸ್ಕಾರ ಮಾಡಿ ಕೇಳಿದನು. ಹೌದು, ಯಜಮಾನರು ಹೇಳಿದುದು ಆಸ್ತಿಕರಾದ ಬ್ರಾಹ್ಮಣರಿಗೆ. ನಾಸ್ತಿಕರ ಗತಿಯೇನು? ಅಬ್ರಾಹ್ಮಣರ ಗತಿಯೇನು? ವರ್ಣಾಶ್ರಮ ಧರ್ಮಗಳೇ ಇಲ್ಲದ ದೇಶದವರ ಸ್ಥಿತಿಯೇನು? ಬುಡಿಲರು ನಕ್ಕು ಕೇಳಿದರು. ಅವರ ಸ್ಥಿತಿಯೇನು ಎಂದರೆ, ನಮ್ಮ ಸಮಾಜದ ತಳಹದಿಯನ್ನು ಯೋಚಿಸಿ ನೋಡಿ ಆಡಬೇಕು. ಒಂದನೆಯದು, ನಾವು ಜನ್ಮಾಂತರಗಳನ್ನು ಒಪ್ಪಿದವರು, ದೇವತೆಗಳುಂಟು ಎನ್ನುವವರು. ಧರ್ಮವು ಜಗತ್ತಿಗೆಲ್ಲ ಒಂದೇ ಆಗಿದ್ದರೂ ಪ್ರತಿ ಪುರುಷನಾಗಿ ಭಿನ್ನಯಿಸುವುದು ಎನ್ನುವರು. ಬ್ರಾಹ್ಮಣನಾಗಲಿ ಅಬ್ರಾಹ್ಮಣನಾಗಲಿ ತನಗೆ ವಿಹಿತವಾದ ಕರ್ಮವನ್ನು ಮಾಡಿದರೆ ಒಂದೇ ಫಲವು ಲಭಿಸುವುದು ಎನ್ನುವರು. ವಿಹಿತವಾದ ಕರ್ಮವು ಸದೋಷವಾದರೂ ಅನ್ಯಕರ್ಮಕ್ಕಿಂತ ಶ್ರೇಷ್ಠ ಎನ್ನುವರು. ಇನ್ನು ನಾಸ್ತಿಕರ, ಅಬ್ರಾಹ್ಮಣರ, ವರ್ಣಾಶ್ರಮ ಧರ್ಮರಹಿತರ ಸ್ಥಿತಿಯೇನು ಎಂಬ ಮಾತು. ನಾಸ್ತಿಕರಿಗೆ ಭವಿಷ್ಯತ್ತು ಇದ್ದರಲ್ಲವೇ ಅವರು ಅದು ಹಾಗಿರಲಿ ಹೀಗಿರಲಿ ಎನ್ನಬೇಕಾದುದು. ನಾಸ್ತಿಕರಲ್ಲಿಯೂ ಭವಿಷ್ಯತ್ತು ಉಂಟು ಎಂದವನು ಅದನ್ನು ಅನುಕೂಲವಾಗುವಂತೆ ರೂಪಿಸುವ ವಿಧಾನವನ್ನು ತಾನೇ ಹುಡುಕಿಕೊಳ್ಳುವನು. ಹಾಗೆ ತನ್ನ ಬುದ್ಧಿಯನ್ನು, ಅದು ವಿಧಿಸಿದ ಪ್ರಮಾಣಗಳನ್ನು ಅನುಸರಿಸುವವನನ್ನು ನಾವು ಅಸುರನೆನ್ನುವೆವು. ಅವನಿಗೆ ನಿಮ್ಮ ಮಾತೇ ಬೇಕಿಲ್ಲ. ಅಂತಹವು ಚರ್ಚೆಗೆ ಬಂದರೆ ಅದರ ರೂಪವು ಬೇರೆಯಾಗುವುದು. ಇನ್ನು ಬ್ರಾಹ್ಮಣರ ಸ್ಥಿತಿ ಫಲೈಕ್ಯವನ್ನು ಬೋಧಿಸುತ್ತಾ ಸಮಾಜವೆಂಬ ವೃಕ್ಷದಲ್ಲಿ ಒಂದನ್ನೊಂದು ಆಶ್ರಯಿಸಿಕೊಂಡು ಬಾಳಬೇಕು ಎಂಬ ಮತದಲ್ಲಿ ವ್ಯವಹಾರಕ್ಕಾಗಿ ಬ್ರಾಹ್ಮಣ ಬ್ರಾಹ್ಮಣೇತರ ಭೇದವಲ್ಲದೆ ಪಾರಮಾರ್ಥಿಕವಾಗಿ ಅಲ್ಲ. ಇನ್ನು ವರ್ಣಾಶ್ರಮ ಧರ್ಮವಿಲ್ಲದವರ ಸ್ಥಿತಿ ಏನು? ಇವರಲ್ಲಿ ವರ್ಣಾಶ್ರಮ ರೂಪ ವ್ಯವಸ್ಥೆ ಇಲ್ಲದಿದ್ದರೂ ಅವರಲ್ಲಿ ಉತ್ತಮಾಧಮ ಧರ್ಮವಿಲ್ಲ ಎನ್ನಬೇಡ. ಅವರಲ್ಲಿಯೂ ಉಚ್ಚ ನೀಚ ಭೇದಗಳುಂಟು. ಅದು ಅಧಿಕಾರದಿಂದ ಇರಬಹುದು, ಐಶ್ವರ್ಯದಿಂದ ಇರಬಹುದು. ಪ್ರೇಯೋ ಮಾರ್ಗವನ್ನು ಬಹುವಾಗಿ ಹಿಡಿದು ಕಾಮಹೈತುಕವಾಗಿ ಅವರು ನಡೆದರೂ ಆಗಾಗ ಅವರಲ್ಲಿಯೂ ಯಾವನೋ ಒಬ್ಬನು ಹುಟ್ಟುವನು. ಆತನು ದೈವ ಸಾಕ್ಷಾತ್ಕಾರ ಪಡೆದು ತನ್ನ ಲೋಕವನ್ನು ಅತ್ತ ಕಡೆಗೆ ತಿರುಗಿಸಲು ಹೆಣಗುವನು. ಆ ಲೋಕವೆಲ್ಲವೂ ಆತನಿಗೆ ತಲೆಬಾಗಿ ಆತನ ಧರ್ಮವನ್ನು ಅಂಗೀಕರಿಸಿದರೂ ಮತ್ತೆ ತನಗೆ ತೋರಿದಂತೆಯೇ ನಡೆಯುವುದುಂಟು. ಒಟ್ಟಿನಲ್ಲಿ ಹೇಳಬೇಕೆಂದರೆ, ನಿನ್ನ ಹೆಸರೇನು ಮರೆತೆ? ನನ್ನ ಹೆಸರು ಶಾಂಡಿಲ್ಯ. ಶಾಂಡಿಲ್ಯ, ನಾವು ದೇಶವನ್ನು ಊಷರ, ನದಿ ಮಾತೃಕ, ದೇವಮಾತೃಕ ಎನ್ನುವೆವು. ಆದರೆ ದೈವಾನುಗ್ರಹ ವಂಚಿತವೆಂದು ಊಷರ, ಅಪ್ರತ್ಯಕ್ಷವಾಗಿ ದೈವ ಮಾತೃಕವಾದುದು ನದಿ ಮಾತೃಕ, ಪ್ರತ್ಯಕ್ಷವಾಗಿ ವರ್ಷದಿಂದ ಬೆಳೆಯುವುದು ದೈವ ಮಾತೃಕ ಎನ್ನುವುದು ತಾನೇ ರೂಢಿ. ಒಂದು ಸಲ ವೀರಕ್ಷಾಮ ಬಂದು 12 ವರ್ಷ ಮಳೆಯೇ ಆಗದೆ ಗಂಗಾದಿ ಸರಿತ್ತುಗಳಲ್ಲಿಯೂ ನೀರೇ ಇಲ್ಲದೆ ಹೋಯಿತಂತೆ. ಆಗ ಅತ್ರಿ ಪತ್ನಿಯಾದ ಅನಸೂಯೆಯು ತಾನು ಗಂಗೆಯಾಗಿ ಸರ್ವರನ್ನೂ ಅನುಗ್ರಹಿಸಿದಳಂತೆ. ಇದು ನಮಗೆ ಅರ್ಥವಾಗುವುದೇನು? ಹಾಗೆ ನಾಸ್ತಿಕ, ಅಬ್ರಾಹ್ಮಣ, ವರ್ಣಾಶ್ರಮರಹಿತ ದೇಶದವರ ಸ್ಥಿತಿಗಳು ಸಾಮಾನ್ಯವಾಗಿ ಅರ್ಥವಾಗುವುದಿಲ್ಲ. ಆದ್ದರಿಂದ ನಮಗೆ ಆದೇಶವಿದು: ಬ್ರಾಹ್ಮಣನು ಸರ್ವಥಾ ಮೈತ್ರನಾಗಿ ತಾನು ಕಂಡುದೆಲ್ಲವೂ ಭದ್ರವಾಗಲಿ, ನಾನು ಹೇಳಿದುದೆಲ್ಲವೂ ಭದ್ರವಾಗಿರಲಿ ಎಂದು ಎಲ್ಲವನ್ನೂ ಭದ್ರೀಕರಣ ಮಾಡುವವನಾಗಿ ಸ್ಪರ್ಶಶಿಲೆಯಂತೆ ಬಾಳಬೇಕು. ಇನ್ನೊಂದು ಮಾತು, ಎಚ್ಚರಿಕೆ. ನಾವು ನಾಸ್ತಿಕರನ್ನು ಅಸುರರೆಂದರೂ ಪ್ರಾಜಾಪತ್ಯರು ಎನ್ನುತ್ತೇವೆ. ಎಂದರೆ ಅವರೂ ನಮ್ಮ ದೇವರ ಮಕ್ಕಳೇ. ಹಾಗೆಯೇ ಮನುಷ್ಯನು ಮಾತ್ರವಲ್ಲ, ಹುಟ್ಟಿ ಬರುವ ಪ್ರತಿಯೊಂದು ಭೂತವೂ ಈಶ್ವರಾಂಶ ವಿಶಿಷ್ಟವಾದುದು. ಅದರಿಂದ ಒಂದರಿಂದ ಇನ್ನೊಂದಕ್ಕೆ ಬಾಧೆ ಬರದಂತೆ ನಡೆಯಬೇಕು. ಅಷ್ಟೇನು, ನೀನು ದಿನವೂ ಸಂಧ್ಯಾವಂದನೆಯಲ್ಲಿ ಹೇಳುವುದಿಲ್ಲವೇನಯ್ಯ? ಸರ್ವೇಷಾಂ ಅವಿರೋಧೇನ ಬ್ರಹ್ಮಕರ್ಮ. ಬ್ರಹ್ಮಕರ್ಮವು ಯಾರಿಗೂ ವಿರೋಧವಾಗಿರಬಾರದು. ಆಯಿತು, ಬ್ರಾಹ್ಮಣರು ಮಾಡುವ ಕರ್ಮಗಳು
ಇತರರಿಗೆ ವಿರೋಧವಾಗುತ್ತವಲ್ಲ. ಮತ್ತೆ ಇದನ್ನು ಕೇಳಬೇಕೇ ಅಪ್ಪ? ಪ್ರಪಂಚದಲ್ಲಿ ಬೆಳಕು ಕತ್ತಲೆಗಳು ಒಂದನ್ನೊಂದು ತಿರಸ್ಕರಿಸದೇ ಬದುಕುವುದೆಂತು? ಅದೇ ವಾಸ್ತವಿಕ ಸ್ಥಿತಿ ಎಂದು ಅದನ್ನೇ ಗುರಿಯನ್ನು ಮಾಡಿಕೊಳ್ಳಬಾರದು. ಗುರಿಯು ಸರ್ವಭೂತ ಹಿತ ಮಾಡುವಾಗ ಕೊಂಚ ಹೆಚ್ಚು ಕಡಿಮೆ ಆಗಬಹುದು. ಒಂದು ಆದರ್ಶವಾದ, ಇನ್ನೊಂದು ವಾಸ್ತವವಾದ. ನಾವು ಆದರ್ಶವಾದಿಗಳು. ಹೇಳಿದರೆ ಇನ್ನು 8 ದಿನವಾದರೂ ಹೇಳಬಹುದು ಶಾಂಡಿಲ್ಯ. ಆದರೆ ಮನೆಯಲ್ಲಿ ಅಕ್ಕಿ ಬೇಕಾಗುವಷ್ಟು ಇದ್ದರೂ, ಭತ್ತ ಬಂಡಿ ಬಂಡಿ ತುಂಬಿದ್ದರೂ ಊಟ ಮಾಡುವಾಗ ಅಷ್ಟು ಮಾತ್ರ ತಿನ್ನುವಂತೆ ಇದು. ಹಸು ಎಷ್ಟು ಹುಲ್ಲು ತಿಂದಿದೆ ಎಂಬುದರ ಮೇಲೆ ಅದರ ಬೆಲೆ ಎಂದು ದೊಡ್ಡ ಗುರುಗಳು ಹೇಳುತ್ತಿದ್ದರಂತೆ. ಅದರಂತೆ ಪರ್ವತದಂತಹ ಆದೇಶಗಳನ್ನು ಕುರಿತು ಹೇಳುತ್ತಾ, ಆಚಾರದಲ್ಲಿ ಅದರ ಒಂದಂಶವನ್ನು ಅನುಸರಿಸಿದವನಿಗೆ ಬ್ರಾಹ್ಮಣ ಧರ್ಮವೇಕೆ? ಕೊನೆಯ ಮಾತಾಗಿ ಹೇಳುವೆನು ಕೇಳು. ಆದರ್ಶ ಮಾತ್ರವೆಂದು ಇತರರು ಕೈಮುಗಿದು ಬಿಟ್ಟುದನ್ನು ತನ್ನ ಆಚರಣೆಯಲ್ಲಿ ತರುವುದಕ್ಕೆ ತ್ರಿಕರಣಪೂರ್ವಕವಾಗಿ ಒದ್ದಾಡುವವನು ಬ್ರಾಹ್ಮಣ. ಶ್ರೇಯ ಪ್ರೇಯಗಳಲ್ಲಿ ಶ್ರೇಯಸ್ಸಿಗಾಗಿ ಪ್ರೇಯಸ್ಸನ್ನು ಬಲಿಕೊಡುವುದಕ್ಕೆ ಸಿದ್ಧನಾಗಿರುವವನು ಬ್ರಾಹ್ಮಣ. ವಿಶ್ವವೆಲ್ಲವೂ ಒಂದು. ತನ್ನ ಕರ್ಮವು ಕ್ಷುದ್ರವಾಗಿರಲಿ ಬೃಹತ್ತಾಗಿರಲಿ ಅದರಿಂದ ವಿಶ್ವಸ್ಥಿತಿಯು ಏರುಪೇರಾಗುವುದು ಎಂದು ನಂಬಿರುವವನು ಬ್ರಾಹ್ಮಣ. ವಿಶ್ವದಿಂದ ಆಚೆಗೆ ಇರುವ ಅಮೂರ್ತವಾದ ಸತ್ಯವನ್ನು ಸತತವಾಗಿ ಗುರಿಯಲ್ಲಿಟ್ಟುಕೊಂಡಿರುವವನು ಬ್ರಾಹ್ಮಣ. ಇತರರು ಅರ್ಥಕಾಮಗಳು ಜೀವನದ ದರ್ಶನ ಎನ್ನುವುದಾದರೆ, ಇಹದಲ್ಲಿ ಧರ್ಮ ಪರದಲ್ಲಿ ಮೋಕ್ಷ ಎಂಬ ಮಹಾದರ್ಶನವುಳ್ಳವನು ಬ್ರಾಹ್ಮಣ. ಸಾಕೋ, ಇನ್ನೂ ಹೇಳಬೇಕೋ? ಶಾಂಡಿಲ್ಯನು ಮತ್ತೆ ನಮಸ್ಕಾರ ಮಾಡಿ ಪರಮಾನುಗ್ರಹವಾಯಿತು ಎಂದು ಕೈ ಮುಗಿದನು. ಬುಡಿಲರು, ನನ್ನ ಮಾತನ್ನೇ ಕೇಳಿ ಬೆರಗಾಗಿ ಪರಮಾನುಗ್ರಹವಾಯಿತು ಎನ್ನುತ್ತೀರಿ. ನಮ್ಮ ಯಾಜ್ಞವಲ್ಕ್ಯನು ಪ್ರವಚನಕ್ಕೆ ಆರಂಭಿಸಲಿ, ಆಗ ಏನು ಹೇಳುವನೋ ನೋಡೋಣ. ನನ್ನ ಬಾಯಲ್ಲಿ ಬಂದ ಮಹಾದರ್ಶನವನ್ನು ಸಾಕ್ಷಾತ್ಕರಿಸಿಕೊಡತಕ್ಕ ಮಹಾನುಭಾವನು ಆತ ಎಂದರು. ಅವರಿಗೆ ಮಾತನಾಡುತ್ತಾ ಆನಂದದಿಂದ ಕಣ್ಣೀರು ಕರೆಯಿತು. ಬ್ರಹ್ಮತ್ವದ ಕಾಣಿಕೆ. ಯಥಾಕಾಲದಲ್ಲಿ ಸ್ವಸ್ತಿವಾಚನ, ಅಂಕುರಾರ್ಪಣ, ಗೃಹ ಯಜ್ಞ, ನಾಂದಿ ಶ್ರಾದ್ದಗಳು ನೆರವೇರಿದವು. ಕುಮಾರನಿಗೆ ಚೌಲವು ಮಾತ್ರ ಸಹ ಭೋಜನವೂ ಆಗಿ ಅವನನ್ನು ಅಲಂಕರಿಸಿ ಆಚಾರ್ಯನ ಬಳಿಗೆ ಕರೆತಂದುದೋ ಆಯಿತು. ಬುಡಿಲರು ಪುರೋಹಿತರಾಗಿ ಎದ್ದು ನಿಂತು ಸದಸ್ಸನ್ನು ಅಭಿವಂದಿಸಿ, ಇದು ವೈದಿಕ ಕರ್ಮ, ಇದು ಸಫಲವಾಗುವಂತೆ ಸದಸ್ಸಿನವರೆಲ್ಲರೂ ಅನುಗ್ರಹಿಸಬೇಕು. ತಮ್ಮ ಆಶಿಷವು ಸಫಲವಾಗುವಂತೆ ನೀವೆಲ್ಲರೂ ದೇವತಾಮೂರ್ತಿಗಳಾಗಿ ಕುಳಿತುಕೊಳ್ಳಬೇಕು ಎಂದು ಪ್ರಾರ್ಥಿಸಿ ಆಚಾರ್ಯನ ಕಡೆಗೆ ತಿರುಗಿ ತಾವು ಬ್ರಹ್ಮರಾಗಿ ಕುಳಿತರು. ಆಚಾರ್ಯನು ಮಂತ್ರಾಧಿದೇವತೆಯೇ ತಾನಾದಂತೆ ಪ್ರತಿಯೊಂದು ಮಂತ್ರ ಹೇಳುವಾಗಲೂ ಆಯಾ ದೇವತೆಯನ್ನು ತನ್ನಲ್ಲಿ ಆವಾಹಿಸಿಕೊಂಡು ಕರ್ಮವನ್ನು ನೆರವೇರಿಸಿದನು. ಭಿಕ್ಷಾಚರ್ಯೆಯವರೆಗೆ ಸರ್ವವೂ ನಡೆಯಿತು. ವಟುವು ದೇವಾಂಶಗಳಿಂದ ಕೂಡಿ ವೇದಗಳನ್ನು ಪರಿಗ್ರಹಿಸಿದನು. ಸೂರ್ಯ ದರ್ಶನ ಮಾಡಿಸಿದಾಗ ಸವಿತೃವನ್ನು ಪ್ರಾರ್ಥಿಸಿಕೊಂಡು ಸಾವಿತ್ರಕರಣವನ್ನು ಪಡೆದು ಹೃದಯದಲ್ಲಿ ಧಾರಣ ಮಾಡಿ ತಾನೇ ಇನ್ನೊಬ್ಬ ಸವಿತೃವಾಗಿರುವನೋ ಎಂಬಂತೆ ಪ್ರಕಾಶಿಸಿದನು. ಆತನು ಭೋ ಸಾವಿತ್ರೀಂ ಅನುಬ್ರೂಹಿ ಎಂದು ಹೇಳಿ ಅದನ್ನು ಕ್ರಮಕ್ರಮವಾಗಿ ಪದಶಃ ಅರ್ಥಶಃ ಪೂರ್ತವಾಗಿ ಪಡೆದುಕೊಂಡಾಗ ಹಿಂದೆ ಬ್ರಹ್ಮನನ್ನು ಒಲಿಸಿಕೊಂಡು ವೇದಗಳನ್ನು ಮುಷ್ಟಿಯಾಗಿ ಪಡೆದುಕೊಂಡ ಭಾರದ್ವಾಜನ ನೆನಪು ಎಲ್ಲರಿಗೂ ಆಯಿತು. ಕುಲಪತಿಗಳಿಗಂತೂ ಎಲ್ಲೂ ಇಲ್ಲದ ಸಂತೋಷ. ಬಹುಶಃ ಅವರಿಗಿಂತ ಹೆಚ್ಚಿನ ಸಂತೋಷವನ್ನು ಪಡೆದವನು ಆ ಸಭೆಯಲ್ಲಿ ಒಬ್ಬನೇ ಒಬ್ಬನು. ಆತನು ಜನಕ ಮಹಾರಾಜ. ಆತನಿಗೆ ಒಟು ಯಾಜ್ಞವಲ್ಕ್ಯನನ್ನು ನೋಡಿದಾಗ ಕಂಡುದು ಕೇವಲ ಒಟು ಅಲ್ಲ, ಲೋಕೋದ್ಧಾರಕರ್ತನಾದ ಮಹಾಬ್ರಾಹ್ಮಣನೊಬ್ಬನು ಆ ವಾಮನ ಮೂರ್ತಿಯಲ್ಲಿ ಅಡಗಿಕೊಂಡು ಕುಳಿತಿರುವಂತೆ ತೋರಿತು. ನಾನು ರಾಜ್ಯವನ್ನು ಧರ್ಮವಾಗಿ ಆಳಿದುದು ಸಾರ್ಥಕವಾಯಿತು. ಕುರುಪಾಂಚಾಲ ಮದ್ರ ಕಾಶಿ ದೇಶಗಳಲ್ಲಿ ಇರುವ ವಿದ್ವಾಂಸರೆಲ್ಲರಿಗಿಂತಲೂ ಶ್ರೇಷ್ಠನಾಗಿ ಕರ್ಮ ಬ್ರಹ್ಮಗಳೆರಡರಲ್ಲೂ ಮಿಕ್ಕೆಲ್ಲರಿಗಿಂತ ಜ್ಯೇಷ್ಠನಾದ ಮಹಾನುಭಾವನೊಬ್ಬನು ತನ್ನ ರಾಜಧಾನಿಯಲ್ಲಿ ಅವತರಿಸಿರುವನು ಎಂದು ಆತನಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಹಿಂದಿನ ದಿನ ಬುಡಿಲರು ಆಚಾರ್ಯನಿಗೆ ಬೋಧಿಸಿದ್ದುದನ್ನೆಲ್ಲ
ಭಾರ್ಗವ ಮುಖವಾಗಿ ಕೇಳಿದ್ದ ಅರಸನು ಅದೆಲ್ಲವನ್ನೂ ಕಣ್ಣಾರೆ ಕಂಡು ಆನಂದ ಪರವಶನಾದನು. ಭಿಕ್ಷೆಯು ಆರಂಭವಾಯಿತು. ಮಾತೃಭಿಕ್ಷೆಯಾಯಿತು. ಮಾತಾಮಹಾದಿ ಭಿಕ್ಷೆಗಳಾದವು. ಕುಲಪತಿಗಳ ಪತ್ನಿಯರು ಭಿಕ್ಷೆಯನ್ನಿಟ್ಟರು. ಅನಂತರ ಕ್ಷತ್ರಿಯರ ಭಿಕ್ಷೆಯಾಯಿತು. ರಾಜನು ನೂತನ ವಟುವಿಗೆ ಚಿನ್ನ ಮತ್ತು ರತ್ನಗಳನ್ನು ಕಾಣಿಕೆಯಾಗಿ ಒಪ್ಪಿಸುತ್ತಾ, ನಮ್ಮನ್ನು ಉದ್ಧಾರ ಮಾಡಿ ಈತನಿಗೆ ಈ ರಾಜ್ಯವನ್ನು ಕೊಟ್ಟರೂ ಸಾಲದು ಎನ್ನಿಸಿಕೊಳ್ಳುವಂತಹ ವಿದ್ವದ್ವರಿಷ್ಠನಾಗು ಎಂದು ಹರಕೆ ಹೊತ್ತನು. ಅಲ್ಲಿಗೆ ಬಂದಿದ್ದ ವೈಶ್ಯರೂ ಭಿಕ್ಷೆಯನ್ನು ನೀಡಿದರು. ಆಚಾರ್ಯನು ಆ ಭಿಕ್ಷಾದ್ರವ್ಯವನ್ನೆಲ್ಲ ತನಗೆ ಒಪ್ಪಿಸಿದ ವಟುವಿಗೆ ಆಶೀರ್ವಾದ ಮಾಡಿ ಬುಡಿಲರಿಗೆ ಒಪ್ಪಿಸಿದನು. ಬುಡಿಲರು ಅದರಲ್ಲಿ ಒಂದಿಷ್ಟನ್ನು ತೆಗೆದಿಟ್ಟುಕೊಂಡು ಮಿಕ್ಕೆಲ್ಲವನ್ನೂ ಬ್ರಹ್ಮ ಭೋಜನ ದಕ್ಷಿಣಾದಿಗಳಿಗೆಂದು ಕೊಟ್ಟುಬಿಟ್ಟರು. ಮಹಾರಾಜನು ತನ್ನ ಅನುಯಾಯಿಗಳಾದ ರಾಜಪುತ್ರರೊಡನೆ ಹೊರಟಾಗ ಒಂದು ವಿಚಿತ್ರ ನಡೆಯಿತು. ಜೊತೆಯಲ್ಲಿ ಭಾರ್ಗವನು ಹೊರಟನು. ರಾಜನು ಹೊರಟು ನಿಂತಿದ್ದವನು ಕುಲಪತಿಗಳನ್ನೂ ಬುಡಿಲರನ್ನೂ ಕಾಣಬಯಸಿದನು. ಆಚಾರ್ಯನ ಪರವಾಗಿ ಬಂದಿದ್ದ ಮಹಿದಾಸನು ಅವರು ಮೂವರನ್ನು ಕರೆತಂದನು. ಅವರು ಬರುತ್ತಿದ್ದ ಹಾಗೆಯೇ ರಾಜನು ಭಾರ್ಗವನನ್ನು ಕರೆದು ಗುಟ್ಟಾಗಿ ಅಭಿವಾದನ ಕ್ರಮವೇನು ಎಂದನು. ಆತನೂ ಗುಟ್ಟಾಗಿ ಬ್ರಹ್ಮವಿದ್ಯಾಸಂಪನ್ನರಾದ ಕುಲಪತಿಗಳೆಂದು ಮೊದಲು ಉದ್ದಾಲಕರಿಗೆ, ಕರ್ಮವಿದ್ಯಾಸಂಪನ್ನರೆಂದು ಎರಡನೆಯದು ವೈಶಂಪಾಯನರಿಗೆ, ಅನಂತರ ಇಂದಿನ ಬ್ರಹ್ಮತ್ವವನ್ನು ಅಂಗೀಕರಿಸಿರುವ ಬುಡಿಲರಿಗೆ ಎಂದನು. ಅಷ್ಟರೊಳಗಾಗಿ ಮೂವರೂ ಬಂದರು. ಮಹಾರಾಜನು ಬುಡಿಲರಿಗೆ, ಉದ್ದಾಲಕರಿಗೆ, ವೈಶಂಪಾಯನರಿಗೆ ನಮಸ್ಕಾರ ಮಾಡಿ, ವ್ಯುತ್ಕ್ರಮವಾಗಿದ್ದರೆ, ಕ್ರಮವು ತಪ್ಪಿದ್ದರೆ ಕ್ಷಮಿಸಬೇಕು ಎಂದು ಮತ್ತೊಮ್ಮೆ ಕೈಮುಗಿದನು. ಕುಲಪತಿಗಳಿಬ್ಬರೂ ಮಹಾರಾಜರು ಮಾಡಿದುದು ಸಕ್ರಮವಾಗಿಯೇ ಇದೆ. ಬುಡಿಲರು ವಯಸ್ಸಿನಲ್ಲಿ ಮಾತ್ರವಲ್ಲ, ಜ್ಞಾನದಲ್ಲಿಯೂ ನಮಗಿಂತ ಕಡಿಮೆಯೇನೂ ಅಲ್ಲ ಎಂದು ಪ್ರಸನ್ನರಾಗಿ ಹೇಳಿದರು. ಬುಡಿಲರು, ಉಂಟೆ, ತಾವು ಕುಲಪತಿಗಳು, ನಮಗೆ ಕೊನೆಯಲ್ಲಿ ಆಗಬೇಕಾಗಿತ್ತು, ಏನೋ ನಡೆದು ಹೋಯಿತು ಬಿಡಿ ಎಂದು ಗೊಣಗಿಕೊಂಡರು. ಮಹಾರಾಜನು, ಇಂದು ವೇದಮೂರ್ತಿಗಳು ಬ್ರಹ್ಮತ್ವದಲ್ಲಿದ್ದಾರೆ, ನಾವು ಒಂದು ವರವನ್ನು ಕೇಳಬೇಕೆಂದಿದ್ದೇವೆ ಎಂದು ಸಾಕೂತವಾಗಿ ನುಡಿದನು. ವೈಶಂಪಾಯನರು, ವರವನ್ನು ಕೇಳುವುದಕ್ಕೆ ಇದೇ ಸಕಾಲ, ಈಗ ಅವರು ಇಲ್ಲವೆನ್ನುವಂತಿಲ್ಲ ಎಂದರು. ಬುಡಿಲರಿಗೆ ಒಂದು ಗ್ರಾಮವನ್ನು ಕಾಣಿಕೆಯಾಗಿ ಒಪ್ಪಿಸಬೇಕು ಎಂದಿರುವ ನನ್ನ ಕೋರಿಕೆಯನ್ನು ಮನ್ನಿಸಿ ಅಂಗೀಕರಿಸಬೇಕು. ಬುಡಿಲರು ನಗುತ್ತಾ, ಕುಲಪತಿಗಳಿಂದಾಗಿಯೂ ಇಂದಿನ ದಿನದ ಬ್ರಹ್ಮತ್ವದಿಂದ ನಮ್ಮ ಬಾಯಿ ಕಟ್ಟಿದೆ. ಹೀಗೆ ಸಂದರ್ಭವನ್ನು ಸಾಧಿಸಿ ಗೆದ್ದುಕೊಂಡ ಮಹಾರಾಜರು ಒಂದು ನಿಬಂಧನಪೂರ್ವಕವಾಗಿ ನಾವು ಅದನ್ನು ಅಂಗೀಕರಿಸುವುದನ್ನು ಒಪ್ಪಬೇಕು. ಆಗಬಹುದು, ಅಪ್ಪಣೆಯಾಗಲಿ. ನಮ್ಮ ಮನೆಗೆ ಸವಾರಿಯು ಬಂದು ಅದನ್ನು ಯಜ್ಞೇಶ್ವರನಿಗೆ ಒಪ್ಪಿಸಬೇಕು. ಅರಮನೆಯು ಎಷ್ಟೇ ಆಗಲಿ ಲಕ್ಷ್ಮೀ ಸ್ಥಾನ. ಅಲ್ಲಿಗೆ ಬಂದಾಗ ಆ ವೈಭವಾದಿಗಳು ನಮ್ಮಂತಹವರಿಗೆ ಚಪಲವನ್ನು ಹುಟ್ಟಿಸಿಯಾವು. ತಲೆ ಬಲಿಯಿತೆಂದು ಕಲ್ಲು ಹಾಯಲೇಕೆ? ಮಹಾರಾಜನು ಒಪ್ಪಿದನು. ಬುಡಿಲರು ತಾವು ನಿಸ್ಸಹಾಯಕರಾಗಿ ಸಿಕ್ಕಿಕೊಂಡುದಕ್ಕೆ ಅರ್ಥವಿಲ್ಲದ ನಗುವನ್ನು ನಗುತ್ತಾ, ಯಾಜ್ಞವಲ್ಕ್ಯನ ಯಜ್ಞದಲ್ಲಿ ಬ್ರಹ್ಮನಾದುದಕ್ಕೆ ಪ್ರತ್ಯಕ್ಷ ಫಲ ಲಭಿಸಿತು ನೋಡಿದಿರಾ, ಇನ್ನು ನೀವಿಬ್ಬರೂ ಕುಲಪತಿಗಳಾಗಿ ಅವನ ಗುರುಗಳಾದಾಗ ನಿಮಗೆಂತಹ ಫಲಗಳು ಲಭಿಸುವವೋ ಎಂದನು. ಕುಲಪತಿಗಳು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಒಬ್ಬ ವಟುವು ಎರಡು ಆಶ್ರಮದಲ್ಲಿ ಗುರುಕುಲವನ್ನು ಮಾಡುವುದು ಹೇಗೆ ಎಂಬ ಸಂಶಯವು ಇಬ್ಬರ ಮುಖದಲ್ಲಿಯೂ ಬೆಟ್ಟದಷ್ಟಾಗಿ ತೋರಿತು. ಬುಡಿಲರು ಅದನ್ನು ಕಂಡು, ನಾನು ಹೇಳಬಾರದೆಂದಿದ್ದೆ, ದೈವ ನುಡಿಸಿಬಿಟ್ಟಿತು, ಇರಲಿ, ಸ್ಪಷ್ಟಮಗ್ರೇ ಭವಿಷ್ಯತಿ ಎಂದು ಆಚಾರ್ಯನೂ ವಟುವೂ ಇದ್ದೆಡೆಗೆ ಹೋದರು. ಅಲ್ಲಿ ಆಚಾರ್ಯನನ್ನು ಸಾಕ್ಷೀಕರಿಸಿಕೊಂಡು ಬುಡಿಲರು ವಟುವನ್ನು ವ್ರತವೆಷ್ಟು ದಿವಸ ಎಂದು ಕೇಳಿದರು. ವಟುವು ವಾಮನನಾಗಿದ್ದರೂ ತ್ರಿವಿಕ್ರಮನಂತೆ ಮಾತನಾಡುತ್ತಾ, ಮೊದಲನೆಯದಾಗಿ ಆಚಾರ್ಯನೂ ತಾವು ಎಷ್ಟು ದಿವಸ ಹೇಳಿದರೆ ಅಷ್ಟು ದಿವಸ ವ್ರತ ಮಾಡುವುದು ನನ್ನ ಕರ್ತವ್ಯ, ಹಾಗಿಲ್ಲದೆ ನನ್ನನ್ನೇ ಕೇಳುವುದಾದರೆ 3 ದಿವಸ ಸಾಕು ಎಂದನು. ಬುಡಿಲರು ತಮ್ಮ ಇತ್ಯರ್ಥವು ಸರಿಹೋಯಿತೆಂದು ತಲೆಯಲ್ಲಾಡಿಸುತ್ತಾ, ಆಚಾರ್ಯರ ಅಪ್ಪಣೆಯು ಹೇಗೆ ಎಂದರು. ಆಚಾರ್ಯನು ಹೇಳಿದನು, ನಿನ್ನೆಯ ದಿನ ತಮ್ಮ ಬಾಯಲ್ಲಿ ಬಂದುದೆಲ್ಲವನ್ನೂ ಇವತ್ತು ಕಣ್ಣಾರೆ ಕಂಡೆ.
ಅನುಚಿತ್ತನಾಗು, ನನ್ನ ಮಾತಿನಂತೆ ನಡೆ ಎಂದು ತಮ್ಮ ಆದೇಶವೆಂದು ಶ್ರುತಿವಿಹಿತವೆಂದು ಹೇಳಿದರೂ, ವ್ರತಗಳನ್ನು ವಿಧಾಯಕ ಮಾಡಿದರೂ ವ್ರತವೆಂಬಷ್ಟು ದಿನವೆಂಬುದನ್ನು ಗೊತ್ತು ಮಾಡುವವನು ಆತನು. ಆತನು ಹೇಳಿದಂತೆಯೇ ಆಗಲಿ. ವ್ರತವು 3 ದಿನವೆಂದು, 4ನೆಯ ದಿನ ಮೇಧಾಜನನವೆಂದು ಗೊತ್ತಾಯಿತು.